ಫೈನಲಿ ನಾವು ಡೆಹ್ರಾಡೂನ್ಗೆ ಬಂದು ಇಲ್ಲಿ ಗಾಡಿ ರೆಂಟ್ ಮಾಡ್ಕೊಂಡಿದ್ದೀವಿ. ಸೊ ವಿ ಆರ್ ರೆಡಿ ಟು ರೈಡ್. ಕಾಲ್ ಮಾಡಿದ್ದ ನೋಡು ತಿರ್ಗಾ ಗೋಳಿ ಮಗ ಹೋಗ್ಲಿ. ಇಲ್ಲಿ ಸ್ವಲ್ಪ ಗಾಡಿ ಕೊಡೋಕ್ಕೆಲ್ಲ ಸ್ವಲ್ಪ ಕಿರಿಕ್ ಮಾಡ್ತಾರೆ, ಜಾಸ್ತಿ ಪ್ರೈಸ್ ಕೇಳ್ತಾರೆ. ಹೆಂಗೋ ಮಾಡಿ 500-550 ಗಾಡಿ ರೆಂಟ್ ಮಾಡಿದ್ದೀವಿ. ಆ್ಯಕ್ಟಿವಾಗೆ 550 ರುಪೀಸ್ ಕೇಳ್ತಾರೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಲುಕ್ ಫಾರ್ ಪ್ಲೇಸಸ್ ಅಲ್ಲ. ಸೊ ಹೋಪ್ ವಿಲ್ ಬಿ ಗುಡ್. ಹಾಕಿದ್ರಾ? ಯಾ ಅದೆಷ್ಟಿದೆ ಫಸ್ಟ್ ಅಲ್ಲ ಸ್ವಲ್ಪ ನೋಡಿಕೊಂಡು. ಸೊ ರೈಟ್ ನಾವು ವಿ ಆರ್ ಇನ್ ಡೆಹ್ರಾಡೂನ್ ಸಹಸ್ರಧಾರಲ್ಲಿದ್ದೀವಿ. ಸೊ ಇದೆ ಸಹಸ್ರಧಾರ. ಅಲ್ಲಿ ಒಂದು ಕಡೆಯಲ್ಲಿ ನೀರು ಹರಿಯುತ್ತೆ. ಸೊ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೈಟಾಗಿ ರೂಟ್ ಮಿಸ್ ಆಯಿತು. ಸೊ ಅದಕ್ಕೆ ರೀರೂಟ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಟು ಸಹಸ್ರಧಾರ. ಹೇಗಿದೆ? ಹಾಂ ನೋಡಿ ಇಲ್ಲೆಲ್ಲ ಡೆಹ್ರಾಡೂನಲ್ಲಿ ರೋಡ್ಗಳು ಹಿಂಗೆ ನೋಡಿ. ನಮ್ಮ ಕರ್ನಾಟಕದ ರೋಡ್ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ವರ್ಸ್ಟ್ ರೋಡ್ಸು. ಜನನೂ ಏನಷ್ಟೇನು ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ. ಆದರೂ ನೀವೇನೇ ಹೇಳಿದ್ರು ಕನ್ನಡಿಗರೇ ವಿಶಾಲ ಹೃದಯದವರು. ಇಲ್ಲೆಲ್ಲ ವರ್ಷಗಳು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ರೆಸ್ಪಾನ್ಸ್ ಕರೆಕ್ಟ್ ಮಾಡಲ್ಲ, ಏನೂ ಮಾಡಲ್ಲ. ಎಲ್ಲೋ ಕೆಲವ್ರು ಪಾಪ ನಿಂತ್ಕೊಂಡು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ ಅಲ್ವಾ ವಿನೀತ್? ಏನಂತೀರಾ? ನಿಜ, ಟ್ರೂ. ಕರ್ನಾಟಕ ಆಲ್ವೇಸ್ ರಾಕ್ಸ್ 100%. ಸೊ ರೈಟ್ ನಾವ್ ನಾವಿಲ್ಲಿ ಸಹಸ್ರಧಾರ ಅಂತ ವಾಟರ್ ಫಾಲ್ ಅಂತೆ ಇದು. ಇನ್ನು ನಿಮ್ದೇನೋ ಕಮೆಂಟ್ ಇತ್ತಲ್ಲ, ಏನು ಇದ್ರ ಬಗ್ಗೆ? ಅಲ್ಲಿಂದ ಬರ್ತಿದೆ ನೀರು, ಬೇವಾಗಿದೆ. ಓಕೆ ಓಕೆ ಓಕೆ. ಸೊ ದಿಸ್ ಇಸ್ ದ ವಾಟರ್ ಫಾಲ್. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಾಟರ್ ಫಾಲು. ಈ ವಿಡಿಯೋ ಎಲ್ಲ ಬಿಡ್ಬಾರ್ದು, ಟ್ರಾಲ್ಗಿಲ್ ಆಗ್ಬಿಡ್ತೀವಿ. ಏನು ಟ್ರಾಲ್ ಆಗಲ್ಲ, ಇದೇ ಬಿಡೋದು ಫಸ್ಟು. ನೋಡಿ ಇನ್ನೇನು ಮತ್ತೆ ನೋಡಿ ಮೇಲೆ ವ್ಯೂ ಏನೋ ಇರೋದ್ರಲ್ಲಿ ಓಕೆ. ಆದರೆ ಗೊತ್ತಲ್ಲ ಅಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಮೋಸ್ಟ್ಲಿ ಅದನ್ನು ಒಂದು ಆ್ಯಕ್ಟಿವಿಟಿ ಮಾಡ್ತೀವಿ. ಜಾಯ್ಲ್ಯಾಂಡಲ್ಲಿ ಯಾರ ಮೂರ್ತಿಗೂ ಜಾಯ್ ಕಾಯ್ತಾ ಇಲ್ಲ. ಓಕೆ ಲೆಟ್ಸ್ ಗೋ. ಅಲ್ಲಿ ನಾನು ವಾಟರ್ ಫಾಲ್ ನೋಡಿದ್ವಿ. ಸ್ವಲ್ಪ ಡಿಪ್ರೆಸ್ಸಿಂಗ್ ಆಗಿತ್ತು. ಆದರೆ ಅದಕ್ಕೆ ಅಂತ ನಾವಿಲ್ಲಿ ಸಹಸ್ರಧಾರ ರೋಪ್ವೇ ತೊಗೊಂಡಿದ್ದೀವಿ. ರೋಪ್ವೇ ಅಂತ ಒಂದು ಆ್ಯಕ್ಟಿವಿಟಿ. ನೋಡೋಣ ಇದು ಹೆಂಗಿರುತ್ತೆ ಅಂತ. ಹೋಪ್ ಇಟ್ ಬಿ ಫನ್. ನವೀನ್ ಹೌಸ್ ದ ಜೋಶ್ ನವೀನ್? ಅಪ್ಪ ಹತ್ಬೇಕಾ ಇಲ್ಲಿ? ಇಲ್ಲೆಲ್ಲ ಹತ್ಕೊಂಡು ಹೋಗಿ ನಾವು ಅದನ್ನು ನೋಡ್ಕೊಂಡು ಬರ್ಬೇಕಂತೆ. ಹೋಪ್ ಇಟ್ ಬಿ ದ ಬೆಸ್ಟ್. ನಮ್ಮ ಫಸ್ಟ್ ಅಡ್ವೆಂಚರ್ ಆ್ಯಕ್ಟಿವಿಟಿ ಇದು. ಇಲ್ಲಿಗೆ ಬಂದಮೇಲೆ ನೋಡಿ ಅಲ್ಲಿಬ್ರು ಕೂತಿದ್ದಾರೆ. ಇಲ್ಲಿ ಆಕಾಶ್ ಅವ್ರು ಕೂತಿದ್ದಾರೆ, ಇಲ್ಲಿ ವಾದಿ ಬೈಕ್ ಕೂತಿದ್ದಾರೆ, ಅಲ್ಲಿ ಇಬ್ರು ಕೂತವ್ರೆ. ಕೆಳಗಡೆ ಬರ್ತಾವೆ. ನೋಡೋಣ ತಡೀರಿ ಹೆಂಗಿರುತ್ತೆ ಅಂತ ಹೇಳಿ ಟ್ರೈ. ನೋಡಿ ಮೋಸ್ಟ್ಲಿ ಇದರಿಂದ ಫುಲ್ ಡೆಹ್ರಾಡೂನ್ ಕಾಣಿಸುತ್ತೆ ಅನ್ಸುತ್ತೆ ಅಲ್ವಾ? ಬೈ ಸುಮ್ಮನೆ ಬೈ ಮೇಲೆ ಹೋಗ್ತಾ ಇದೆ. ಕೆಳಗಡೆ ನೋಡಿ, ಇಲ್ಲಿ ಬಗ್ ನೋಡ್ಸೋಣ 2 ಸೆಕೆಂಡ್ ಈ ಕಡೆಯಿಂದ. ಮೇಲ್ಗಡೆ ರೋಪ್ವೇ ಇಲ್ಲಿ ಫೋಕಸ್ ಆಗೋ. ಹೋಗ್ತಾ ಇದೆ ಮೇಲೆ ಎಷ್ಟು ಬೇವಾಗಿದೆ ಅಂದ್ರೆ. ಓ ಮೈ ಗಾಡ್ ಆಕಾಶ್, ನೀನ್ ತುಂಬಾ ಅಲ್ಲಾಡ್ಬೇಡ ಎಮ್ಮೆ ನನ್ನ ಮಗನೇ. ಕಂಟ್ರೋಲ್. ಬಾಯಿಗೆ ಬರುತ್ತೆ ಮಗ. ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೀವಿ. ಮಸ್ತಾಗಿದೆ ನೋಡೋಣ ಹೆಂಗಿರುತ್ತೆ. ಜಾಗ ಅಂತೂ ಚೆನ್ನಾಗಿದೆ, ವ್ಯೂನು ಚೆನ್ನಾಗೇ ಇದೆ. ಇದು ಅಂದ್ರೆ ಗೊತ್ತಿಲ್ವಾ? ಏನ್ ಹೇಳಿ ಫಾಲ್ಸ್ ಇದು? ಬೈ ಒಂದು ನಿಮಿಷ ತೆಗಿತಾ ಇದೀನಿ ಆಕಾಶ್. ಏನ್ ಫಾಲ್ಸ್ ಹೇಳಿ ಇದು? ಮರ್ತೋದೆ ಸ್ವಲ್ಪ. ಅವರು ಮರ್ತೋದೆ. ಬಂತು ಮೇಲ್ಗಡೆ ಹೋಗ್ತಾ ಇದೀವಿ ಇವಾಗ. ಸ್ಲೋ ಆಗಿ ಹೋಗುತ್ತೆ ಅನ್ಸುತ್ತೆ. ಸ್ಲೋ ಆಗಿ ಹೋಗ್ತಾ ಇದೆ. ನೋಡೋಣ ಹೌ ಇರ್ಲಿ ಹೆಂಗಿರುತ್ತೆ ಅಂತ. ಸೊ ದಿಸ್ ಇಸ್ ದ ವ್ಯೂ ಹಿಯರ್. ಅಬ್ಬಾ ಚೆನ್ನಾಗೇನೋ ಇದೆ. ವಿಲ್ ಬಿ ದ ಬೆಸ್ಟ್. ಇವಾಗ ಒಂದು ಇಂಟ್ರೆಸ್ಟ್ ಆಗಿ ಸ್ವಲ್ಪ ಜೋರ್ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್ ಆಕಾಶ್, ಯು ಟು ಸಿ ದಟ್ ಮ್ಯಾನ್. ಬೈಕ್ ಬರ್ತಾ ಇತ್ತು. ಆಕಾಶ್ ಅವ್ರು ನೋಡಿ ನಿಜ ಹೇಳ್ತಾ ಇದಾರೆ. ಬಾಯ್ ಬರ್ತಿದೆ ಅಂತ ಅವ್ರಿಗೆ. ಮೊದಲೇ ಇಟ್ಕೊಂಡ್ರೆ ಆಗಲ್ಲ, ಇದು ಬೇರೆ ಗುರ ಅಂತ ಇಟ್ಬೋದು ನೋಡಿ. ಒಂದು ಐಟ್ ಒಂದು ಇಲ್ಲಿಂದ ಸ್ಕೈ ಡೈವಿಂಗ್ ಮಾಡಿಸ್ತೀವಿ ಅವ್ರಿಗೆ. ಒಂದು ಸುಮ್ಮನೆ ಹೇಳ್ತಾ ಇದ್ದೆ ಹೆಂಗಿರುತ್ತೆ ಅಂತ. ಕೂದಲು ಸಿಗಲ್ಲ ಇಲ್ಲಿಂದ. ಅದು ನಿಜಾನೇ. ನೋಡಿ ವಾಪಸ್ ಹೋಗ್ತಾ ಇದಾರೆ. ಯಾರೂ ಇಲ್ಲ, ಇದು ಫುಲ್ ಬರೀ ನಾವೇ ಇದ್ದೀವಿ ಇವತ್ತು. ಇಲ್ಲಿ ಯಾರೂ ಬಂದಿಲ್ಲ.
ಫುಲ್ಲು ಸೋಲೋ ಬರೀ ನಮ್ಮ ಗ್ರೂಪ್ ಅವರೇ ಇದೀವಿ ಇಲ್ಲ ಅಷ್ಟೇ. ನೋಡೋಣ ಹೆಂಗಿರುತ್ತೆ ಅಂತ. ಇವತ್ತು ಉತ್ತರಾಖಂಡ್ ಟೂರಿಸಂ. ಸೊ ನಾವಿವಾಗ ಅದಾದ್ಮೇಲೆ ಈ ಪಾಯಿಂಟಿಗೆ ಬಂದ್ವಿ. ಇಲ್ಲಿಂದ ಮೋಸ್ಟ್ಲಿ ಒಂದು ವ್ಯೂ ಪಾಯಿಂಟ್ ಇರುತ್ತೆ ಅನ್ಸುತ್ತೆ. ಓಕೆ, ದಿಸ್ ಇಸ್ ದ ಒನ್, ದಿಸ್ ಇಸ್ ಇಟ್. ಓಕೆ, ಒಂದು ತಡಿ, ಇಲ್ಲಿ ರನ್ನಿಂಗಲ್ಲಿ ಇಳಿಬೇಕಾ? ರನ್ನಿಂಗಲ್ಲಿ ಇಳಿಬೇಕನ್ಸುತ್ತೆ. ಓಕೆ ಓಕೆ ಓಕೆ, ಸ್ಪೆಕ್ಸ್ ಬಿತ್ತು. ಏನು ಸ್ಪೆಕ್ಸ್ ಬಿತ್ತು? ಒಂದು ಸೆಕ್ ಬ್ಯಾಗಲ್ಲಿ ಇಟ್ಕೋಣ ಸ್ಪೆಕ್ಸ್. ಓಕೆ, ಬಂದರು ನೋಡಿ ನಮ್ಮ ಬಾಯ್ಸು. ಹೌಸ್ ದ ರೈಟ್ ಬಾಯ್ಸ್? ಎನಿ ಕಮೆಂಟ್ಸ್? ಕ್ರೇಜಿ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಓಕೆ ಚೆನ್ನಾಗಿದೆ. ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ಬೋದು. ನೀಚೆ ಜಾನೇಕೆ ಲಿಯೇ. ಓಕೆ, ನಾವೇ ಮ್ಯೂಸಿಕ್ ಹಾಕಿ ನಾವೇ ಡ್ಯಾನ್ಸ್ ಮಾಡಬೇಕಾ? ಓಕೆ, ಇಲ್ಲೇ ಮಾಡೋಣ. ನೊಣ ಹೊಡಿತಾ ಇದೆ, ಯಾರೂ ಇಲ್ಲ, ಬರೀ ನಾವೇ ಇದ್ದೀವಿ ಇಲ್ಲೇ. ಹಾಂ, ಸೊ ಮೇಲೆ ಬಂದರೆ ಒಂದು ಇಲ್ಲಿ ಕೆಫೆ. ಹೊರಗಡೆ ಹೋಗೋಣ, ಇದು ಬೇಡ. ಸೊ ದಿಸ್ ಇಸ್ ದ ಕೆಫೆ ಹಿಯರ್. ಓಕೆ, ಇದೇ ವ್ಯೂ ಅಂತೆ. ಇದು ವ್ಯೂ ಪಾಯಿಂಟು, ಮಕ್ಕಳಾಟ ಆಡೋ ಏರಿಯಾ. ನಮ್ಗಿನ್ನೂ ಮದುವೆ ಆಗಿಲ್ಲ, ನಾವು ಸಿಂಗಲ್ಲು. ಯಾರಿಗೆ ಸುಳ್ಳು ಹೇಳ್ತೀರಾ? ನಾವು ಸಿಂಗಲ್ಲು, ಸುಮ್ಮನೆ ಇರಪ್ಪ. ಹಾಂ, ಸೊ ದಿಸ್ ಇಸ್ ದ ಒನ್. ಸೊ ದಿಸ್ ಇಸ್ ದ ವ್ಯೂ. ಫೈನಲಿ ವಿ ಆರ್ ಹಿಯರ್. ಈ ವ್ಯೂ ನೋಡೋಕ್ಕೆ ಚೆನ್ನಾಗಿದೆ. ಈ ವ್ಯೂ ಒಬ್ಬರಿಗೆ 200 ರೂಪಾಯಿ ಕೊಟ್ವಿ. ನೋಡ್ಬೇಕಂದ್ರೆ ಅಲ್ಲಿ ನೋಡಿ, ಅದೇ ವಾಟರ್ ಫಾಲ್ಸ್. ಅದೇ ವಾಟರ್ ಫಾಲ್ ಅಂತ ಇಲ್ಲಿ. ಸೊ ಇಲ್ಲಿ ಇದು ಲವರ್ ಸ್ಪಾಟ್ ಬೇರೆ ಇದೆ, ನಮ್ಮಂಥ ಸಿಂಗಲ್ಸ್ಗೆಲ್ಲ. ಆದ್ರೂ ಪರವಾಗಿಲ್ಲ, ಓಕೆ. ಅಲ್ಲ ಬೈ ಹೇಳೋದು, ಅದು ರಾಕ್ ಕ್ಲೈಮ್ ಅಂತೆ, ಒಂದು ಗೋಡೆ ಇದೆ ಅಷ್ಟೇ. ಹತ್ತಿರ ನವೀನ್, ಹತ್ತಿರಾ? ಇಲ್ಲ ಬೈ, ನಾವು ನೋಡ್ದಿರೋದಿಲ್ಲ. ಓಕೆ ಓಕೆ, ಸೂಪರ್ ನೀವು ಹಾಗಾದ್ರೆ. ಓಕೆ, ಗಾಯ್ಸ್ ಇಲ್ಲೇನು ನೋಡ್ತಾ ಇದ್ದೀರಾ? ಓಕೆ, ಸಿಕ್ಕಾಪಟ್ಟೆ ಚಿಕ್ಕ ಮಕ್ಳಿಗೆ ಜಾಗ ಬಂದ್ಬಿಟ್ಟಿದ್ದೀವಿ ಅನ್ಸುತ್ತದೆ ನನಗೆ. ಚಿಕ್ಕ ಮಕ್ಕಳು, ಫ್ಯಾಮಿಲಿ ಎಲ್ಲ ಬರೋ ಜಾಗ. ಕೆಳಗಡೆ ಶೂಟಿಂಗ್ ಝೋನ್ ಎಲ್ಲ ಇದೆ ಚಿಕ್ಕ ಮಕ್ಕಳಿಗೆ. ಇಷ್ಟೇ, ಇದು ಬಿಟ್ಟರೆ ಏನೇನು ಇಲ್ಲ ಇಲ್ಲಿ. ನೋಡಿ, ಇದೆಲ್ಲ ಚೆನ್ನಾಗಿದೆ. ಕೆಳಗಡೆ ಇರೋ ಶೂಟಿಂಗ್ ಝೋನ್ ಅಂತ ಏನೋ ಇದೆ, ಬಟ್ ಅದು ಚಿಕ್ಕ ಮಕ್ಕಳು ಆಡೋದು. ಅಲ್ಲೇ ಫೋನ್ಪೇ ಕಾಣಿಸ್ತಿದೆ, ಅಲ್ಲೂ ಪೇ ಮಾಡ್ಬೇಕು ಅನ್ನಿಸ್ತಿದೆ ನನಗೆ. ಈಗ ನೋಡಿ ಈ ಕಡೆ ವ್ಯೂ ಅಂತೂ ಕ್ರೇಜಿ ಆಗಿದೆ. ವ್ಯೂ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ ಗೈಸ್, ಇಲ್ಲಿ ಏನೂ ಇಲ್ಲ. ಮೇಲೆ ಹೋಗೋಕ್ಕೆ ಹಿಂಗೆ ಎತ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ಹತ್ಕೊಂಡು ಹೋಗ್ಬೇಕು, ಇಲ್ಲಂತೂ ಏನೂ ಇಲ್ಲ. ಈಗೆಲ್ಲ ಹತ್ಕೊಂಡು ಹೋಗ್ಬೇಕು. ಈಗ ಹತ್ಕೊಂಡ್ಬಂದರೆ ಈ ಥರ ಎಲ್ಲ ಕಾಣಿಸುತ್ತೆ. ರಾಕ್ ಕ್ಲೈಂಬಿಂಗ್ ಅಂತ ಇದು. ಓಕೆ, ಒಂದೇದ್ರಲ್ಲಿ ನಮ್ಮ ಬಾದಿ ಅಂದರೆ ಒಂದೇದ್ರಲ್ಲಿ ಹತ್ಬಿಡ್ತಾನೆ. ನೋ ಪ್ಲೀಸ್. ಬೇಡ, ಸುಮ್ಮನಿರೋ.
ಇದು ವಾಟರ್ ಫಾಲು ಇದೆ ಅಂತ ವಾಟರ್ ಫಾಲು. ಎರಡು ಕಣ್ಣು ಸಾಲದು. ನವೀನ್ ಅವ್ರು ಹೇಳ್ದಂಗೆ ಕ್ರಾಕೊಡೈಲ್ ಕಾರ್ ಎರಡು ಕಣ್ಣು ಮಾಡಿದೆ. ನೋಡಕ್ಕೆ. ಇಲ್ಲಿ ನೋಡಿ ಎರಡು ಸಣ್ಣ ಹ್ಯಾಂಡ್ ಕಾಶ್ಮೀರಿ. ನವೀನ್ ನೋಡಿ ಇಲ್ಲಿ ಕಾಶ್ಮೀರಿ ಫೋಟೋ ತೆಗೆಸ್ಕೋತೀರಾ? ಬೇಡ ಬೈ. ಇದೆಲ್ಲ ಕಪಲ್ಸ್ ಬರೋ ಜಾಗ ಅಂತ ನಮ್ಮ ಆಕಾಶ್ ಬೈ ಅವ್ರು ಹೇಳ್ತಿದ್ದಾರೆ. ಆಕ್ಚುಲಿ ಅದೇ ನಾವೆಲ್ಲ ಸುಮ್ಮನೆ ಇದು ನೋಡ್ಬಿಡಿ, ಬಟ್ ನಾವಂತೂ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ. ಕಾಶ್ಮೀರಿ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೋಬೇಕು ಅಂದ್ರೆ ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ. 4 ಜನ ಒಂಚೂರು ಅಷ್ಟೆಲ್ಲ ಟೈಮ್ ಇಲ್ಲ. ಇದು ಶ್ರೀ ಸಾಯಿಬಾಬಾ ಮಂದಿರ. ಇದು ಜೈ ಶ್ರೀರಾಮ್. ಇಲ್ಲಿ ನೋಡಿ, ಇಲ್ಲಿ ಒಂಚೂರು ಒಳ್ಳೆ ವ್ಯೂ ಇದೆ. ವ್ಯೂ ನೋಡ್ಬೋದು ಚೆನ್ನಾಗಿ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಸಹಸ್ರಧಾಮ ಇಷ್ಟೇ ಆಗಿದೆ. ದಾರ ಅದು ಆಕ್ಚುಲಿ ಅದು ಯಾರೋ ಉಪ್ಪಿನಕಾಯಿ ಇಟ್ಟಿದ್ದಾರೆ, ಬಸ್ ಸ್ಟೈಲ್ ಚೆನ್ನಾಗಿದೆ. ದೇವ್ಕೊಂಬಾರ ಅಲ್ಲಿ ಹೋಗಿ ದಾರ ಕಣೋ. ಇಲ್ಲಿ ಯಾವುದೋ ಚಿಕ್ಕ ಟ್ರೈನ್ ಇದೆ, ಚಿಕ್ಕ ಮಕ್ಕಳು ಆಡೋ ಟ್ರೈನು ನೋಡಿ ಫ್ರೆಂಡ್ಸ್. ಅಷ್ಟೇ, ಈ ಸದ್ಯಕ್ಕೆ ಇಷ್ಟೇ ಇರೋದು. ಇಲ್ಲಿ ನಾವು ಆಕ್ಚುಲಿ ಎಲ್ಲರಿಗೂ ಸುಮ್ಮನೆ ಭಯ ಅಂತ ಇರ್ತೀವಿ. ಕರೀರಿ ನವೀನ್ ಅವ್ರನ್ನ. ಆಕಾಶ್ ಭಯ್ಯೋ ಇಲ್ಲಿ ನವೀನ್, ಹೆಂಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್ ರೋಪಿಂಗ್ ಅಲ್ಲಿ? ತುಂಬಾ ಚೆನ್ನಾಗಿತ್ತು. ಆದ್ರೆ ಇದು ನಮಗಲ್ಲ, ಚಿಕ್ಕ ಮಕ್ಕಳಿಗೆ ಅಂತ ಅಂದಿದ್ದು. ಬಟ್ ನಾವ್ ಇಲ್ಲಿಂದ ವ್ಯೂ ಚೆನ್ನಾಗಿದೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದೀವಿ. ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ತೋರಿಸಿ ವಾದಿ ಬೈ, ಅಲ್ಲಿ ತೋರಿಸಿ. ವ್ಯೂ ಚೆನ್ನಾಗಿದೆ, ಇಲ್ಲಿ ಕೊಡಿ, ಇಲ್ಲಿ ತೋರಿಸಿ. ಇಲ್ಲಿ ನೋಡಿ, ವ್ಯೂ ಚೆನ್ನಾಗಿದೆ. ಇದು ಒಂದೇ ಬರಬೇಕು, ಇನ್ ಮಿಕ್ಕಿದೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಇದು ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಬರ್ಬೋದು. ಚೆನ್ನಾಗಿರುತ್ತೆ. ಓಕೆ, ನಾವು ನೆಕ್ಸ್ಟ್ ಪ್ಲೇಸ್ ಹೋಗ್ತೀವಿ, ಡೆಹ್ರಾಡೂನ್ಗೆ. ಅಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ನಾವಿವಾಗ ಯಾವ್ದು ಜಾಗ ಹೆಸರೇ ಬಂದ್ರೆ ಸಹಸ್ರಧಾಮ. ಓಕೆ, ನಾವು ಸಹಸ್ರಧಾಮದಿಂದ ವಾಪಸ್ ರಾಬರ್ಸ್ ಕೇವ್, ಆನ್ ದ ವೇ ಟು ರಾಬರ್ಸ್ ಕೇವ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 30 ನಿಮಿಷ ತೋರಿಸ್ತಾ ಇದೆ. ಸೊ ಹಿಂಗೆ ನಾವು GPS ಹಾಕೊಂಡು ಒಂದೊಂದೇ ಪ್ಲೇಸ್ ಇಲ್ಲಿ ಗಾಡಿ ರೆಂಟ್ ಮಾಡ್ಕೊಂಡು ನೋಡ್ತಾ ಇದೀವಿ. ಬಟ್ ಆಕ್ಚುಲಿ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿದೆ. ಬಟ್ ನೋಡೋಣ ಇವತ್ತು ಎಷ್ಟು ಪ್ಲೇಸಸ್ ಆಗುತ್ತೆ ಎಷ್ಟು ಕವರ್ ಮಾಡ್ತೀವಿ. ಬಟ್ ನಮ್ಮ ಪ್ರಕಾರ ಏನಿಲ್ಲ ಅಂದ್ರೂ ಒಂದು ಆಲ್ಮೋಸ್ಟ್ ಕವರ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 4 to 5 ಪ್ಲೇಸಸ್ ಡೆಹ್ರಾಡೂನಲ್ಲಿ. ಮತ್ತು ಮಸೂರಿಲಿ ಒಂದು ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅದೆಲ್ಲ ಸಂಜೆ ಅಷ್ಟಲ್ಲಿ ಹೋಗೋಣ ಅಂತ ಪ್ಲ್ಯಾನು. ಹೋಪ್ ವಿಲ್ ರೀಚ್ ದೇರ್ ಸೂನ್. ಆಗುತ್ತೆ, ಆರಾಮಾಗಿ ಆಗುತ್ತೆ. ನನ್ನ ಪ್ರಕಾರ ನೋಡ್ತಿದ್ರೆ ನೋಡಿ, ಬೇಗನೆ ಆಗ್ಬೋದು. ಯಾಕಂದ್ರೆ ಇಲ್ಲಿಂದ ಒಂದೇ ಲೈನಲ್ಲಿ ಎಲ್ಲ ಒಂದೇ ಲೈನಲ್ಲೇ ಇದೆ ಆಕ್ಚುಲಿ. ದಿಸ್ ಇಸ್ ಬುದ್ಧ ಸರ್ಕಲ್ ಅಲ್ಲ? ಹೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ಲ ಸರ್ಕಲ್. ಮೇಲ್ ನೋಡ್ಸಲೇ, ಅಲ್ಲಿ ಬುದ್ಧ ನೋಡ್ಸ. ಓಕೆ, ತುಂಬಾ ಚೆನ್ನಾಗಿದೆ ಸರ್ಕಲ್. ಇದು ಒಂಥರ ಸಿಟಿ ಏನೋ ಚೆನ್ನಾಗಿ, ಸ್ವಲ್ಪ ಪೀಸ್ ಆಗಿ, ಕಾಮ್ ಆಗಿ, ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಥರನೇ ಇದೆ. ಆದರೆ ಅಲ್ಲಿ ದೂರದಲ್ಲಿ ಬೆಟ್ಟ ಗುಡ್ಗಳು ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ, ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಾಯ್ತು? ಸೊ ನಾವಿವಾಗ ರಾಬರ್ಸ್ ಕೇವಲ್ಲಿ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಾವು ಚಪ್ಪಲಿ ಇವ್ರ ಹತ್ರ, ನಮ್ಮ ಚಪ್ಪಲಿ ಹಾಕೊಂಡಿರೋ ಚಪ್ಪಲಿ ಬಿಟ್ಬಿಟ್ಟು ಇವ್ರ ಹತ್ರ ಈ ಥರ ಚಪ್ಪಲಿ ರೆಂಟ್ ತೊಗೋಬೇಕು. ಒಂದು ಚಪ್ಪಲಿ 10 ರೂಪಾಯಿ ರೆಂಟು. ಸೊ ಈ ರೆಂಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕು. ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ. ನೋಡೋಣ ಹೆಂಗಿರುತ್ತೆ. ಸೊ ನೋ ಮಾಸ್ಕ್ ನೋ ಎಂಟ್ರಿ ಅಂತ, ನಮ್ಮ ಹತ್ರ ಮಾಸ್ಕೇ ಇಲ್ಲ. ನೋಡೋಣ. ಸೊ 35 ರೂಪೀಸ್ ಎಂಟ್ರಿ ಟಿಕೆಟ್. 35 ರೂಪೀಸ್ ಎಂಟ್ರಿ ಟಿಕೆಟ್. ಒಳಗೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದು ರಾಬರ್ಸ್ ಕೇವು. ನಾವು ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಫಾಸ್ಟ್ ಫುಡ್ಡು ಅದು ಇದೆಲ್ಲ ಸಿಗುತ್ತೆ. ಬಂತು ಅಂತ ಇದ್ದಾರೆ ಇವರು. ಹೋಗಿ ನೋಡೋಣ ಹೆಂಗಿದೆ ಅಂತ. ಹೋಪ್ ವಿಲ್ ಬಿ ದ ಬೆಸ್ಟ್. ಫುಲ್ ಜಿಗಾನ ನೋಡೋಣ ಹೆಂಗಿರುತ್ತೆ ಅಂತ. ಆದರೂ ನಿಜ ಹೇಳ್ಬೇಕು ಅಂದರೆ ನಮ್ಮ ಕೇದಾರ್ ಕಂಠಲ್ಲಿ ತುಂಬ ಜನ ಕನ್ನಡಿಗರು ಸಿಕ್ಕಿದ್ರು. ಇಲ್ಲಿ ಯಾರೂ ಸಿಗ್ತಾ ಇಲ್ಲ, ಬರೀ ನಾವೇ ಇದ್ದೀವಿ. ಯಾರಿಲ್ಲ ಅನ್ಸುತ್ತೆ ಇಲ್ಲಿ. ನೋಡೋಣ ಯಾರು ಸಿಗ್ತಾರೆ, ಏನೋ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ವಿ ಆರ್ ಎಂಟ್ರಿಂಗ್ ಇನ್ ಟು ರಾಬರ್ಸ್ ಕೇವ್. ಓ ಮೈ ಗಾಡ್, ಇದಕ್ಕೆ ನೋಡಿ ನಮಗೆ ಚಪ್ಪಲಿ ಕೊಟ್ಟಿದ್ದು.
ಸ್ವಲ್ಪ ಪ್ಯಾಂಟ್ ಸರಿ ಮಾಡ್ಕೋಬೇಕಾದ್ರೆ ಒಂದು ನಿಮಿಷ ಮಾಡೋಣ. ಸೊ ರೈಟ್ ನಾವು ವಿ ಆರ್ ಇನ್ ರಾಬರ್ಟ್ಸ್ ಕೇವ್. ಎಲ್ಲ ಹತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಸ್ಲೋ ಸ್ಲೋ ಸ್ಲೋ. ಇಲ್ಲ ಇಲ್ಲ ಅವ್ರು ಬೀಳ್ತಾ ಇದ್ದಾರೆ. ಹಾಂ ಹಾಂ, ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್. ಸೊ ಈ ಥರ ನಾವಿಲ್ಲಿ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ಹಾಯ್ ಹಾಯ್ ಹಲೋ ವ್ಯೂವರ್ಸ್. ಹಲೋ ಹಾಯ್ ಹಾಯ್ ಹಾಯ್. ಕಷ್ಟ ಇದೆ ಗುರು ನಡೆಯೋದಿಲ್ಲಿ. ಅಪ್ಪ ಇದು ಫೋಟೋ ಶೂಟ್ ಸ್ಪಾಟು ನೋಡಿ. ಎಲ್ಲರೂ ಹೆಂಗೆ ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ. ಅಲ್ಲೂ ಸೆಲ್ಫಿಗಳು ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಹುಡುಗ ಬಂದಿದ್ದಾನೆ. ಅವನೇ ನಮ್ಗಿಂತ ಚೆನ್ನಾಗಿ ನಡೀತಾ ಇದ್ದಾನೆ. ಹಾಯ್ ಬಾಯ್. ಹಲೋ ಹಾಯ್. ಆ ಕಡೆ ನೋಡ್ತಾ ನೋಡಪ್ಪ. ಓಕೆ ಓಕೆ ಓಕೆ, ದಿಸ್ ಇಸ್ ದ ರಾಬರ್ಟ್ಸ್ ಕೇವ್. ಸಖತ್ತಾಗಿದೆ. ಅಬ್ಬಾ ಬಾ 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 ಅಬ್ಬಾ ಅಬ್ಬಾ. ರಭಸ ಇದೆ ಸಿಕ್ಕಾಪಟ್ಟೆ, ಸಿಕ್ಕಾಪಟ್ಟೆ ರಭಸ ಇದೆ ಇದು. ನಾನು ಅದಕ್ಕೆ ಸೈಡಿಗೆ ಬಂದ್ಬಿಟ್ನಪ್ಪ, ಸ್ವಲ್ಪ ಸೇಫ್ ಆಗಿರೋಣ ಅಂತ. ನೋಡಿ ಇಲ್ಲೇ ಒಳಗಡೆ ಹೋಗ್ತಾ ಇರ್ಬೇಕು ನಾವು ಇವಾಗ. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಆ್ಯಕ್ಚುಲಿ ಚೆನ್ನಾಗಿದೆ ನಡೆಯೋಕ್ಕೆ. ರಾಬರ್ಟ್ಸ್ ಕೇವ್ ಅಂತ. ಅದು ಯಾವ ಕಾಲದಲ್ಲಿ ಕಳ್ಳರು ಬಂದಿರೋ ನಮಗೂ ಗೊತ್ತಿಲ್ಲ. ಆದರೆ ಅವ್ನು ದೊಡ್ಡ ಕಳ್ಳ, ಅವನೇ ರಾಬರು. ಇದೇ ಕೇವು, ಅವನೇ ರಾಬರು. ನೋಡ್ಕೊಳ್ಳಿ, ಇದೇ ಕೇವು ರಾಬರ್ಟ್ಸ್ ಕೇವ್. ಒಳಗಡೆ ನಾವು ಸ್ವಲ್ಪ ಕೈಂಡ್ ಆಫ್ ರಾಬರ್ಗಳ ಥರ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಬಂದು ಅದು ಏನು ಕಳ್ತನ ಮಾಡೋಕ್ಕಾಗತ್ತೋ ಗೊತ್ತಿಲ್ಲ ಗುರು. ಇಷ್ಟು ನೀರಿದೆ, ಓಡೋಷ್ಟರಲ್ಲೇ ಯಾರನ್ನ ಹಾಕೊಂಡ್ಬಿಟ್ಟಿರ್ತಾರೆ ಅವ್ರನ್ನ, ಅಲ್ವಾ ನವೀನ್? ಓ ಮೈ ಗಾಡ್, ದಿಸ್ ಇಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಸಖತ್ತಾಗಿದೆ ಮಾತ್ರ ಇದು. ಜನ ಸಾಗರ ಇದೆ, ಬಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಸಖತ್ತಾಗಿದೆ. ಓಕೆ, ವರ್ತ್ ಇಟ್. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಫುಲ್ಲು. ಹಾಂ ಹಾಂ, ಮುಂದೆ ನೋಡ್ಕೊಂಬೋಣ ಬಾ. ಆಮೇಲೆ ತಗೊಂಡು ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಅಂಕಲ್ ಬಂದಿದ್ದಾರೆ. ಓಕೆ ಚೇಸೋ ಅಂದ್ರೇನಾ? 600 ಮೀಟರ್ಸಾ? ಏಯ್ ಚೇಸೋ ಅಂದರೆ ಎಷ್ಟೋ? ಏಯ್ ಚೇಸೋ ಅಂದರೆ ಎಷ್ಟೋ? ಏಯ್ 600 ಗುರು. 1 2 3 4 5 6 7. ಹಾಂ 600. ಹಾಂ 600. ಹೋಗೋಣ ಬಾ ಗುರುವೆ, ಎಷ್ಟು ಎತ್ಕೋ. ಒಂದು ಚಿಕ್ಕ ಮಗುನ ಕರ್ಕೊಂಬಂದಿದೆ. ಹಾಯ್ 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 ಹಾಯ್. ಬೇಡ, ಹತ್ತು ಬಿಡ್ತಾ ಇದೆ ನೋಡಿ. ಆ ಮಗು ಹೇಳ್ತಾ ಇರೋಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಚಿಕ್ಕ ಮಗು ಮೇಂಟೈನ್ ಮಾಡಕ್ ಬರಲ್ಲ. ಹೋಗ ಸುಮ್ಮನೆ, ಅದೆಲ್ಲ ಹೇಳ್ಬಾರ್ದು. ಸಕ್ಕತ್ತಾಗಿದೆ, ಸೂಪರ್ ಪ್ಲೇಸ್ ಮಾತ್ರ, ತುಂಬ ಚೆನ್ನಾಗಿದೆ ಆನೆಸ್ಟ್ಲಿ. ಅಂತಾನು ಕಾಣಿಸ್ತಿಲ್ಲ. ಇದು ರಾಬರ್ಟ್ಸ್ ಕೇವು. ಇಲ್ಲಿದೆ ನೋಡಿ ಕಿಲಾಡಿ ಕುಳ್ಳ ಅಂತಾರಲ್ಲ, ದೊಡ್ಡ ಕಳ್ಳ ಇವನು. ಹಾಂ, ಬಾಯಿ ಕತ್ಲಾಗ್ತಾ ಇದೆ, ನಮಗೆ ಏನೂ ಕಾಣಿಸ್ತಿಲ್ಲ. ನೋಡೋಣ ಒಳಗಡೆ ಫುಲ್ ಹೋಗೋಣ, ಹೋಗಿ ಬರೋಣ. ಸಕ್ಕತ್ತಾಗಿದೆ ಮಾತ್ರ ವಾಕಿಂಗು, ಸೂಪರ್ ಪ್ಲೇಸ್, ವರ್ತ್ ಕಮಿಂಗ್. ನವೀನ್ ಏನಂತೀರ, ಇಷ್ಟ ಆಗ್ತದೆ ನಿಮಗೆ ಜಾಗ? ಈ ಸಜೆಷನ್ ಕೊಟ್ಟಿದ್ದು ನಾನೇ ಅಲ್ವಾ? ಹಲೋ. ಹಾಂ ಆಯ್ತು, ಹೋಗಪ್ಪ ಮುಂದಾಗಲ್ಲ. ಆನ್ ಡಿಮ್ಯಾಂಡ್ ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಕಲ್ಲಿಂದ ನೀರು ಬರ್ತಾ ಇದೆ. ಸಕ್ಕತ್ ಒಳ್ಳೆ ಸ್ಪಾಟ್ ಅಪ್ಪ. ಡೆಹ್ರಾಡೂನಿಗೆ ಬಂದು ಸಾರ್ಥಕ ಆಯ್ತು. ಈ ಥರ ನಾವು ಸ್ಪಾಟ್ ಯಾವ ಥರ ಲೈಫಲ್ಲಿ ನೋಡಿರ್ಲಿಲ್ಲ ಅಲ್ವಾ ನವೀನ್? ಏನಂತೀರಾ? ಈ ಥರ ನಾವು ನೋಡಿರ್ಲಿಲ್ವಲ್ವಾ ಲೈಫಲ್ಲಿ? ಹೌದು. ಹಾಂ, ಇಲ್ಲಿ ನೋಡಿ, ಇಲ್ಲಿ ನೀರು ಬರ್ತಿದೆ. ನೀರು ಸೂಪರ್ಬ್ಯಾ, ಸಕ್ಕತ್ತಾಗಿದೆ ಮಾತ್ರ ಜಾಗ. ಬರ್ಬೇಕಿಲ್ಲಿ ಡೆಹ್ರಾಡೂನಿಗೆ ಬಂದಾಗ ಈ ಜಾಗ ಮಾತ್ರ ಮಿಸ್ ಮಾಡಬೇಡಿ. ಯಾರು ಅವರು ಇವರು ಹೇಳೋ ಮಾತು ಮಾತ್ರ ಕೇಳಬೇಡಿ. ನೀವು ಬಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ, ಅವಾಗಲೇ ಖುಷಿ ಆಗೋದಲ್ವಾ? ಈ ನೀರಲ್ಲಿ ನಡೆಯೋದು ಮಜಾ ಇದೆ ಆ್ಯಕ್ಚುಲಿ. ಇನ್ನೊಂದು ಅಂದರೆ ನನಗೆ ಈ ತಪ್ಪಲಿ ಯಾವಾಗ ಕಿತ್ತೋಗುತ್ತೋ ಅಂತ ಭಯ ಬೇರೆ ಆಗ್ತಾ ಇದೆ. ಬಾಡಿಗೆ ಬೇರೆ ತೊಗೊಂಡ್ಬಂದಿದ್ದೀವಿ. 120 ಅಂತೆ. ಹೌದಾ? ಏನಪ್ಪ ಇಲ್ಲಿ ಫುಲ್ ಲೂಟ್ ಮಾಡ್ತಾ ಇದ್ದಾರೆ. ರಾಬರ್ಟ್ಸ್ ಕೇವ್ ಮುಂದೆ ಲೂಟಿ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ಫೋಟೋ ಸ್ಪಾಟ್ ಥರ ಅದೇ ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಒಂದು ವಾಟರ್ ಫಾಲ್ ಕಾಣ್ತಾ ಇದೆ. ಹಾಂ, ಅದೇ ವಾಟರ್ ಫಾಲ್. ಸೊ ದಿಸ್ ಇಸ್ ದ
ಫೋಟೋಶೂಟ್ ಜಾಸ್ತಿ ಗೋಯಿಂಗ್ ಆನ್ ಹಿಯರ್. ಸಕ್ಕತ್ತಾಗಿದೆ, ಸೂಪರ್ಬಾಗಿದೆ. ಮ್ಯಾಗಿ ಪಾಯಿಂಟ್ ಅಂತೆ, ಒಂದು ಮ್ಯಾಗಿ 80-90 ರೂಪಾಯಿ ಗುರು. ಇಲ್ಲಿ ನೆಕ್ಸ್ಟ್ ಲೆವೆಲ್ ರಾಬರು, ಇಲ್ಲೇ ರಾಬರ್ ಮಾಡ್ತಾರೆ, ರಾಬಿಂಗ್ ಮಾಡ್ಬಿಡ್ತಾರೆ ಇಲ್ಲೇ ಬಿಟ್ಟರೆ. ಓಕೆ, ವಿ ಆರ್ ವೇಟಿಂಗ್ ಫಾರ್ ದ ಫೋಟೋ. ನೋಡೋಣ, ಬೇಗ ಸಿಕ್ಕಿದ್ರೆ ಬೇಗ ಮುಗಿಸ್ಕೊಂಡು ಹೊಡ್ತೀವಿ ಇಲ್ಲಿಂದ. ಓಕೆ, ಸೊ ದಿಸ್ ಇಸ್ ದ ವಾಟರ್ ಫಾಲ್. ನೋಡೋಣ ಕದಿದೆ ಇಲ್ಲೇ ವಾಟರ್ ಫಾಲ್ ಬರ್ತಾ ಇದೆಯಲ್ಲ, ವಾಟರ್ ಫಾಲ್. ಈ ವಾಟರ್ ಫಾಲ್ ನೋಡೋಕ್ಕೆ ನಾವು ಬರಬೇಕು. ಆಲ್ಮೋಸ್ಟ್ 650-750 ಮೀಟರ್ಸ್ ಇದೆ. ನೀರಲ್ಲಿ ನಡ್ಕೊಂಡು ಒಳ್ಳೆ ಮಜಾ ಇದೆ. ಎಲ್ಲ ಫೋಟೋಶೂಟ್ ಪಾಯಿಂಟ್ ಇದು. ಬನ್ನಿ, ಒಂದೇ ಒಂದು ನಿಮಿಷ. ಎಲ್ಲ ಅದೇ ಕೆಫೆ, ರಾಬರ್ ಕೆಫೆ. ಅದು ಒಂದು ಮ್ಯಾಗಿ 80 ರೂಪೀಸ್ 90 ರೂಪೀಸ್ ತಗೋತಾರೆ. ಇವಾಗ ನಾವು ಡೆಹ್ರಾಡೂನ್ನಲ್ಲಿರೋ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಬರ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ, ಅಲ್ಲೇ ಇದ್ದೀವಿ. ಸರಿ, ಹೋಗು, ಬೇಗ ಬೇಗ ಹೋಗು. ಇನ್ನು ಕ್ಲೋಸಿಂಗ್ ಟೈಮ್ 5:19 ಇದೆ, ಆದರೆ ಬೇಗ ಹೋಗ್ಬೇಕು ಆದಷ್ಟು. ಮಾಡಿದೆ, ಲೆಟ್ಸ್ ಗೋ. ಕಟ್ ಮಾಡ್ದ? ಯಾಕೋ ಕಟ್ ಮಾಡಿದೆ? ಮತ್ತೆ ಕಾಲ್ ಮಾಡಿ. ಇಲ್ಲ ನಿಂಗೆ. ಓಕೆ, ರೋಡ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್ ರೋಡ್, ನೀಟಾಗಿದೆ ನೋಡಿ, ಸೂಪರ್ಬ್ ಆಗಿದೆ, ಸೂಪರ್ ಪ್ಲೇಸ್. ಸೊ ಎಲ್ಲಪ್ಪ, ಅದು ಯಾವುದೂ ದೊಡ್ಡ ಬಿಲ್ಡಿಂಗ್ ಇರೋಂಗೆ ಕಾಣಿಸ್ತಾ ಇಲ್ಲ. ಹುಡ್ಕೊಂಡು ಬಂದುಬಿಟ್ಟಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇಲ್ಲೇ ಅಂತೆ, ಸ್ಟ್ರೈಟ್ ಹೋಗಪ್ಪ. ಇನ್ನು ಇಲ್ಲೇ ಅಂತೆ ಸ್ಟೂಡೆಂಟ್ ಆಫ್ ದ ಇಯರ್ 2 ಫಿಲಮ್ ಶೂಟಿಂಗ್ ಆಗಿರೋದು. 2 ಸ್ಟೂಡೆಂಟ್ ಆಫ್ ದಿ ಇಯರ್ 2 ಬಿಲ್ಡಿಂಗ್ ಅಲ್ಲೇ ಬಂತು. ದಟ್ ಇಸ್ ದ ಫಾರೆಸ್ಟ್ ರಿಸರ್ಚ್. ಪಿಕ್ನಿಕ್ ಸ್ಪಾಟ್ ಆಗ್ಬಿಟ್ಟಿದೆ ಅದು. ಎಸ್ ಹಂಗೆ ಅದೇ ಸಖತ್ತಾಗಿದೆ. ಅಲ್ಲಿ ಮುಂದೆ ಹೋಗಿ ರೈಟ್ ತಗೊಳ್ಳಿ. ಇಟ್ಸ್ ಸೂಪರ್ಬ್ ಮ್ಯಾನ್, ಇಟ್ಸ್ ಸೂಪರ್ಬ್. ನೋಡಿದ್ರಾ, ಬ್ಯಾಡ್ಮಿಂಟನ್ ಎಲ್ಲ ಆಡ್ತಿದ್ದಾರೆ ಬಾಯ್ಸ್. ರಿಯಲಿ ಸೂಪರ್ಬ್. ಓಕೆ, ಬಿಡಲ್ಲ. ಮೋಸ್ಟ್ಲಿ ಕ್ಲೋಸ್ ಮಾಡಿದ್ದಾರೆ. ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಇಲ್ಲ, ನಾವು ಹಿಂಗೆ ತಿರ್ಕೊಂಡು ಹಂಗೆ ಹೋಗೋಣ. ಓಕೆ, ಲೆಟ್ಸ್ ಒಳಗೆ ಬಿಡ್ತಾರಾ ಇಲ್ಲ, ತೆಗಿತಾ ಇದ್ದೀನಿ. ತುಂಬ ಸಕ್ಕತ್ತಾಗಿದೆ ಮಾತ್ರ ಈ ಪ್ಲೇಸ್ ಮಾತ್ರ. ಯಪ್ಪ, ಸೂಪರ್ ಪ್ಲೇಸ್. ಲೆಫ್ಟ್ ಸಕ್ಕತ್ತಾಗಿದೆ. ಒಳಗೆ ಹೋಗ್ತಾ ಇದ್ದೀವಿ. ವಿಲ್ ಟ್ರೈ, ನೋಡೋಣ. ಒಳಗಡೆ ಇದ್ದರೆ ಐ ಕ್ಯಾನ್ ಶೋ ಯು ಏನೇನಿದೆ ಏನು ಅಂತ. ಅವರು ಕ್ಲೋಸ್ ಮಾಡಿಬಿಟ್ಟಿದ್ರೆ ಗೊತ್ತಿಲ್ಲ. ಆ್ಯಕ್ಚುಲಿ 5:30 ಕ್ಲೋಸಿಂಗ್ ಟೈಮು. ವಿ ಆರ್ ಅರೌಂಡ್ 5:17. ಸೊ ನೋಡೋಣ, 5:30 ಕ್ಲೋಸಿಂಗ್ ಅಂತ ಇತ್ತು. ಸೊ ಒಳಗೆ ಬಿಟ್ಟರೆ ವಿ ವಿಲ್ ಸಿ ಅವರ್ ಬೆಸ್ಟ್ ಇದೆ. ವಿ ಕ್ಯಾನ್ ಗೋ ಇನ್ ನೋಡಿ. ಅಲ್ಲಿ ಮುಂದೆ ಅಲ್ಲಿ ಪಾರ್ಕ್ ಮಾಡಿ. ಓಕೆ, ಗುಡ್ ಒನ್. ಕ್ರೇಜಿ ಆಗಿದೆ ಮಾತ್ರ. ದಿಸ್ ಇಸ್ ದ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟು. ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಡೆಹ್ರಾಡೂನ್ ಇದು ಓಲ್ಡ್ ಬಿಲ್ಡಿಂಗ್ ಇರಬೇಕು. ಒಂಥರ ಕ್ಯಾಂಪಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಸ್ಟೂಡೆಂಟ್ ಆಫ್ ದಿ ಇಯರ್ 2 ಫಿಲಮ್ದು ಶೂಟಿಂಗ್ ಇಲ್ಲೇ ಅಂತ ನಡೆದಿರೋದು. ನಾನು ಸಿನಿಮಾ ಅಂತೂ ನೋಡಿಲ್ಲ, ಬಟ್ ಆ್ಯಸ್ ಫಾರ್ ಎಸ್ ಐ ನೋ ದಿಸ್ ಇಸ್ ದ ಪ್ಲೇಸ್ ವೇರ್ ಇಟ್ ಹಸ್ ಹ್ಯಾಪನ್ಡ್. ಯಾರಾದರೂ ನಿಮ್ಮ ಫಿಲಮ್ ನೋಡಿದರೆ ಗೊತ್ತಿರುತ್ತೆ, ನಾನು ನೋಡಿಲ್ಲ. ಅದೊಂದು ಹಾಡಲ್ಲಿ ನೋಡಿರೋದು ಜ್ಞಾಪಕ ಇದೆ, ಐ ಡೋಂಟ್ ರಿಮೆಂಬರ್. ಮೋಸ್ಟ್ಲಿ ತುಂಬ ಸಿನಿಮಾ ಶೂಟಿಂಗ್ ಇಲ್ಲಿ ನಡೆದಿದೆ ಅನಿಸುತ್ತೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಅ ಗುಡ್ ಪ್ಲೇಸ್ ಟು ವಾಚ್ ಔಟ್ ಫಾರ್. ವೆರಿ ಗುಡ್ ಪ್ಲೇಸ್. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸೊ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಅಲೋ ಇಲ್ಲ. ನೋಡೋಕ್ಕೆ ಇಷ್ಟ, ಬಟ್ ಅವರು ಇಷ್ಟು ನನಗೆ ಅಲೋ ಮಾಡ್ತಿಲ್ಲ. ಇಷ್ಟು ನಾನು ನಿಮಗೆ ತೋರಿಸ್ಬೋದು ಅಷ್ಟೆ. ಇಲ್ಲಿ ಹಿಂಗಿದೆ ನೋಡಿ ಮ್ಯೂಸಿಯಮ್ಮು, ಬಟ್ ಒಳಗಡೆ ಹೋಗಂಗಿಲ್ವಂತೆ ಅಂತ ಹೇಳಿದ್ರು. ಸೊ ನಾವೇನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಸೊ ಅಲ್ಲಿ ಹೆಂಗಿದ್ರು ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಇದೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋ ಅದರ್ ಆಪ್ಷನ್ಸ್ ಲೆಫ್ಟ್. ಒಂದು 5:43 ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದ್ದೀವಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಲೈಟಿಂಗ್ ಅಂತೂ ಇನ್ನೂ ಥರ ಸಿಕ್ಕಾಪಡೆ ಚೆನ್ನಾಗಿದೆ. ಅಲ್ಲಿವರೆಗೂ ಹೋಗಿ ಬರೋಣ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಆಲ್ರೆಡಿ ನಮ್ಮ ಬಾಯ್ಸು ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ. ಏನು ಪೋಸ್ ಗುರು. ಅಲ್ಲಲ್ಲೇ ಅಮ್ಮಮ್ಮ, ಅಲ್ಲಲ್ಲೇ ಆವಾಜ್ಗಳು ಬಿಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಒನ್. ಇದು ಓಹೋ ಹೋ ಹೋ ಹೋ
ಇನ್ನೂ ತುಂಬ ಚೆನ್ನಾಗಿದೆ. ಕಾಲೇಜಲ್ಲಿ ಓದೋರು ತುಂಬ ಪುಣ್ಯವಂತರಪ್ಪ, ಸಖತ್ತಾಗಿದೆ ಮಾತ್ರ. ಎಲ್ಲ ಸ್ಟೂಡೆಂಟ್ಸೋ ಟೂರಿಸ್ಟೋ ಗೊತ್ತಿಲ್ಲ, ಒಟ್ನಲ್ಲಿ ಡೆಹ್ರಾಡೂನಿಗೆ ಬಂದರೆ ಈ ಜಾಗ ಮಾತ್ರ ಮಿಸ್ ಮಾಡಿಬಿಡಿ. ಸಿಕ್ಕಾಪಡೆ ಚೆನ್ನಾಗಿದೆ, ಮಾರ್ವೆಲಸ್, ತುಂಬ ಚೆನ್ನಾಗಿದೆ ಜಾಗ. ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಆ್ಯಕ್ಚುಲಿ ಸಂಜೆ ಮೇಲೆ ಬರೋ ಟ್ರೈ ಮಾಡಿ, ಈ ಥರ ಲೈಟೆಲ್ಲ ನೋಡ್ಬೋದು, ಸಕ್ಕತ್ತಾಗಿ ಆಗ್ತಿದೆ ಲೈಟ್ ಮಾತ್ರ. ಹಿಂಗೆ ನೋಡೋಕ್ಕೆ ಒಳ್ಳೆ ಮಜಾ ಇದೆ ಆನೆಸ್ಟ್ಲಿ. ತುಂಬ ಒಳ್ಳೆ ಜಾಗ, ಸೂಪರ್ ಪ್ಲೇಸ್, ಚೆನ್ನಾಗಿದೆ. ಆರಾಮಾಗಿ ಇಲ್ಲೇ ಇರೋಣ ಅನಿಸುತ್ತೆ. ಗುಡ್ ಒನ್. ಸೊ ರೈಟ್ ಇವಾಗ ನಾವು ತಪ್ಕೇಶ್ವರ್ ಮಂದಿರ್ ಅಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ನೋಡಾದ್ಮೇಲೆ ಸ್ವಲ್ಪ ಇದು ಒನ್ ಆಫ್ ದ ಫೇಮಸ್ ಸ್ಪಾಟ್ ಡೆಹ್ರಾಡೂನಲ್ಲಿ, ತಪ್ಕೇಶ್ವರ್ ಮಂದಿರ್ ಅಂತ. ಆ್ಯಕ್ಚುಲಿ ಇದು ಮಾರ್ಬಲ್ಸ್ ಏನೋ ಮಾಡ್ತಿದ್ದಾರೆ, ಚೇಂಜ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಬಟ್ ನೋಡೋಣ, ಟ್ರೈ ಮಾಡೋಣ ಬನ್ನಿ. ಅಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಲಿಫ್ಟ್ 20 rupees lift fee है. ಕೆಳಗಡೆ ಹೋಗಿ ಬರೋಣ, ಹೋಗಿ ನೋಡ್ಕೊಂಡು ಬರೋಣ. ನಮ್ಮ ಕರ್ನಾಟಕದಲ್ಲೆಲ್ಲ ಅರ್ಚಕರು ಪಂಚೆ ಶಲ್ಯ ಎಲ್ಲ ಹಾಕೊಂಡಿರ್ತಾರೆ. ಇಲ್ಲೆಲ್ಲರೂ ಆರಾಮಾಗಿ ಕುರ್ತಾಗಳು ಹಾಕೊಂಡಿರ್ತಾರೆ. ಇಲ್ಲಿ ಸ್ಪೆಷಲ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ, ಪ್ರಾಬ್ಲಮ್ ಅಲ್ಲ, ಮಾರ್ಬಲ್ಸ್ ಹಾಕ್ತಿದ್ದಾರೆ. ಸೊ ನಮ್ಗೆ ಇಲ್ಲಿ ಲಿಫ್ಟಲ್ಲೇ ಇವಾಗ ಎಂಟ್ರಿ ಸಿಕ್ಕಿದ್ದು ತಪ್ಕೇಶ್ವರ್ ಮಂದಿರ್ಗೆ. ಸೊ ಇಲ್ಲಿ ಲಿಫ್ಟ್ ಫೀಸ್ ಬೇರೆ ಇಸ್ಕೊತಾ ಇದ್ದಾರೆ ಲಿಫ್ಟ್ಗೆ. ಅದೇ ಅಂದರೆ ಏನಂದರೆ ಈಚ್ ಪರ್ಸನ್ 20 rupees ಮ್ಯಾನೇಜ್ಮೆಂಟ್ಗೋಸ್ಕರ. ಟೆಂಪಲ್ದಲ್ವಾ. ಸೊ ಮಾತಾ ವೈಷ್ಣೋದೇವಿ ಗುಫಾ ಯೋಗ ಮಂದಿರ್ ತಪ್ಕೇಶ್ವರ್. ಇದು ಡೆಹ್ರಾಡೂನಿಗೆ ಬಂದಾಗ ನೋಡಲೇಬೇಕಾದ ಜಾಗ ಅಲ್ವಾ ನವೀನ್? ಹೌದು, ಡೆಹ್ರಾಡೂನಿಗೆ ಬಂದಾಗ ನೋಡಲೇಬೇಕಾದಂತ ಜಾಗ. ಬಟ್ ಇವಾಗ ನಮ್ ಬೆಂಗಳೂರಲ್ಲಿ ಮಾಸ್ಕ್ ಹಾಕ್ಬೇಕು ಅಂತ ನ್ಯೂಸ್ ಗೊತ್ತಾಯ್ತು. ಸೊ ಹಾಗಾಗಿ ಇವಾಗ ಇಲ್ಲಿಂದ ಪ್ರಾಕ್ಟೀಸ್ ಮಾಡೋಣ ಅಂತ, ಲ್ಯಾಂಡ್ ಆಗಿದ ತಕ್ಷಣ ಮಾಸ್ಕ್ ಲ್ಯಾಂಡ್ ಆಗೋಣ ಅಂತ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ಹಾಗಾಗಿ ಇಲ್ಲೂ ಮಾಸ್ಕ್ ಹಾಕೊಂಡೇ ಹೊಡ್ತಾ ಇದೀವಿ. ವಾದಿರಾಜ್ ಅವರು ಹಾಕೊಂಡಿದ್ದಾರೆ, ಹಾಗೆ ನಮ್ಮ ಆಕಾಶ್ ಅವರು ಹಾಕೊಂಡಿದ್ದಾರೆ. ಮಂದಿರು ವಿಡಿಯೋ ತೆಗೊಂಡಿಲ್ಲ, ಬಟ್ ಟ್ರೈ ಮಾಡಿದೆ. ಸೊ ಈ ಥರ ಇರುತ್ತೆ. ಮಸ್ಟ್ ವಾಚಿಂಗ್. ಡೆಹ್ರಾಡೂನಿಗೆ ಬಂದಾಗ ನೋಡಲೇಬೇಕಾದ ಟೆಂಪಲ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನದಿ ಹರಿತಾ ಇದೆ. ಸೊ ಇಲ್ಲಿಂದ ಶ್ರೀ ವೈಷ್ಣೋದೇವಿ ಮಾತಾ ಟೆಂಪಲ್ಗೆ ಬಂದಿದ್ದೀವಿ. ಸೊ ಡೆಹ್ರಾಡೂನಿಗೆ ಬಂದಾಗ ಡೆಹ್ರಾಡೂನಲ್ಲಿರೋ ಫೇಮಸ್ ಟೆಂಪಲ್ ಇದು. ಸೊ ಇಟ್ಸ್ ಮಸ್ಟ್ ವಿಸಿಟ್ ಪ್ಲೇಸ್. ಸ್ವಲ್ಪ ಕತ್ಲಾಗಿದೆ, ಅಷ್ಟು ವಿಡಿಯೋ ಅಷ್ಟು ಕವರ್ ಆಗೋಲ್ಲ. ಸೊ ಡೆಹ್ರಾಡೂನಿಗೆ ಬಂದಾಗ ಖಂಡಿತವಾಗ್ಲೂ ಬನ್ನಿ, ದ ಬೆಸ್ಟ್ ಪ್ಲೇಸ್. ಸೊ ಇದೇ ಟೆಂಪಲ್ಲು, ವೈಷ್ಣೋದೇವಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ನ್ಯಾಚುರಲ್ ಕೇವ್ ಅಂತೆ. ಬನ್ನಿ ಒಳಗಡೆ ಹೋಗೋಣ. ನ್ಯಾಚುರಲ್ ಕೇವ್. ಓಹೋ ಹಿಂಗೆ ಹೋಗೋದು ಒಳಗಡೆ? ಇಲ್ಲಿ ಒಳಗಡೆ ಹೋಗ್ಬೇಕಾ? ನೋಡು, ಓಡು ಓಡು ಓಡು. ಒಳಗಡೆ ಹೆಂಗಪ್ಪ ಹೋಗೋದಿಲ್ಲಿ? ಸೊ ದಿಸ್ ಇಸ್ ದ ನ್ಯಾಚುರಲ್ ಕೇವ್. ಇಲ್ಲ ಬರೀ ಸುಮ್ಮನೆ ಕೇವ್ ಅಷ್ಟೇ ಇಲ್ಲಿ. ಅದೇ ಒಳಗಡೆ ನುಗ್ಗು, ಏನಿದೆ ನೋಡೋಣ. ಏನಿಲ್ಲ ಇಲ್ಲಿ. ಇದು ನೋಡು. ಓ ಶಿಟ್. ಕೇವ್ ಅಷ್ಟೇ, ಬೇಡ ಬೇಡ ನೋಡ ಒಳಗಡೆ ನುಗ್ಗೋ. ಕೆಳಗಡೆ ಇದೆಯಾ? ಇಲ್ಲ ಏನಿಲ್ಲ, ಹೋಗಕ್ಕಾಗ್ತಾ ಇಲ್ಲ. ಆಗತ್ತೆ ನೋಡ್ರಿ. ದೇವಸ್ಥಾನ ಇದೆ. ಇದೆ ವೈಷ್ಣೋದೇವಿ ಮಾತಾ ಟೆಂಪಲ್. ಇದಾರಪ್ಪ. ಇಲ್ಲಿ ಸಂಜೆ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಸೊ ವಿಶಾಲ್ ಡೈರಿ ಸ್ವಲ್ಪ ಹಿಂದಿ ವೀಕು, ಮರ್ತೋಗಿದೆ ಹೆಂಗೆ ಓದೋದು ಅಂತ. ಸೊ ಇಲ್ಲಿ ಮಾತ್ರ ಹೆಂಗಂದ್ರೆ ಬಿಸಿ ಜಿಲೇಬಿ ಹೆಂಗೆ ಆಗ್ತಾಯಿದ್ರು ಅಂದರೆ ಬಿಸಿ ಜಿಲೇಬಿ, ಬಿಸಿ ಸಮೋಸ ತಿನ್ನಲೇಬೇಕು ಇಲ್ಲಿ ಬಂದಮೇಲೆ. ಲೊಕೇಶನ್ ನಮ್ಮ ಡ್ರಾಪ್ ಮಾಡ್ತೀನಿ. ಬಂದಾಗ ಇವನು ನಂದು 5ನೇ ಪ್ಲೇಟ್ ಹಾಕ್ಕೊಂಡು 2ನೇ ಸಮೋಸ ಜಡಿತಾ ಇದ್ದಾನೆ.
ನಮ್ಗೆ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಹಾಲು. ಅವ್ನು ನೋಡಿ ಹೆಂಗ್ ನೆಕ್ತಾ ಇದ್ದಾನೆ ಅಂತ. ವಿನೀತ್ ಭಯ್ಯ ಹೆಂಗಿತ್ತು? ಅಯ್ಯೋ ಕ್ಯಾರೆಟ್ ಇಲ್ಲಿ ಸಿಗೋ ಕ್ಯಾರೆಟ್ ಅಲ್ವಾ, ಬಿಸಿ ಬಿಸಿ ಕ್ಯಾರೆಟ್ ಅಲ್ವಾ ತಿನ್ಲೇಬೇಕು, ಸಖತ್ತಾಗಿರುತ್ತೆ. ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗಿ ಇವ್ರು ಹೊಗಳ್ತಾ ಇದ್ದಾರೆ. ದಿಸ್ ದ ಬೆಸ್ಟ್ ಥಿಂಗ್. ಡೆಹ್ರಾಡೂನ್ ಬಂದಾಗ ಇದೊಂದ್ಸಲ ಈ ಪ್ಲೇಸ್ ವಿಸಿಟ್ ಮಾಡಿ. ಚಸ್ ಇವ್ರಿಗೆ ಹಾಂ ಅವ್ರ ಹತ್ರ ಏನಂತ ಇದ್ರ ಬಗ್ಗೆ ಅಂಗಡಿ ಬಗ್ಗೆ सर आपका ये दुकान के बारे में कुछ कहना चाहता है तो कहना चाहो. हमारा चैनल है इंस्टाग्राम में, हम डाल देंगे. बच्चा बोलेगा कौन क्या बोल ठीक है, कोई प्रॉब्लम नहीं है. कितना साल हो गया? कितना साल हुआ ये? हाँ हमको 37 ईयर 37 ಓ ಮೈ ಗಾಡ್, ಇವ್ರು 37 ಇಯರ್ಸ್ ಆಯ್ತಂತೆ ಈ ಅಂಗಡಿ ಓಪನ್ ಮಾಡಿ. ಒಳ್ಳೆ ಹಿಸ್ಟ್ರಿ ಇದೆ ಈ ಅಂಗಡಿಗೆ. 100% ಈ ಪ್ಲೀಸ್ ವಿಸಿಟ್ ಮಾಡಿ. ನಾನು ಇಲ್ಲೆಲ್ಲ ನಾನು ಲೊಕೇಶನ್ ಎಲ್ಲ ಡ್ರಾಪ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಥ್ಯಾಂಕ್ ಯು. ಇದು ಡೆಹ್ರಾಡೂನ್. ಓಕೆ, ಇದು ಡೆಹ್ರಾಡೂನ್ ಫೇಮಸ್ ಸ್ವೀಟ್ ಅಂತ. ನಮ್ ಬಾಲ್ ಮಿಠಾಯಿ. ಓಕೆ, ಇದು ಡೆಹ್ರಾಡೂನ್ ಫೇಮಸ್ ಸ್ವೀಟು ಬಾಲ್ ಮಿಠಾಯಿ ಅಂತ. ನಮಗೂ ಗೊತ್ತಿರಲಿಲ್ಲ, ಜಸ್ಟ್ ಇವಾಗ ಹಾಗಿದ್ದು ಇವಾಗ ಜಸ್ಟ್ ನೋಡಿದ್ದೀವಿ. ಹೋಪ್ ಇಟ್ ವಿಲ್ ಬಿ ಗುಡ್, ವಿಲ್ ಟ್ರೈ ಮಾಡಿ. ಆಕಾಶ್ ಕಮಾನ್, ನಾನೇ ಮಾಡ್ಲಾ? ಕಟ್ ಮಾಡಿಬಿಟ್ಟು. ಹಾಂ, ಸ್ಟಾಪ್ ಮಾಡೋ. ಸ್ಟಾಪ್. ಹಾಂ, ಇಲ್ಲಿ ನಾವು ತಂದೂರಿ ಚಾಯ್ ಕುಡಿಯೋಕೆ ಬಂದಿದ್ದೀವಿ. ದ 3 ಕೆಫೆಟಿಯರ್ಸ್ ಚೆನ್ನಾಗಿದೆ ತುಂಬ. ನೋಡಿ ಹೆಂಗೆ ಕುದೀತಾ ಇದೆ. ಈ ಚಳಿಗೂ ಇಲ್ಲಿರೋ ವೆದರ್ಗೂ ಇವ್ರು ಕುದಿಸ್ತಾ ಇರೋದಕ್ಕೂ ನೆಕ್ಸ್ಟ್ ಲೆವೆಲಲ್ಲಿ ಕುದಿಸ್ತಾ ಇದ್ದಾರೆ ಮಾತ್ರ. ಅವ್ನು ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ. ನಾನು ಕಾಯ್ತಾ ಇದ್ದೀನಿ. ಬೇಗ ಕುಡಿಬೇಕು, ಫಸ್ಟ್ ಕುಡಿದು ಮುಗ್ಸೋಣ. ಬೆಂಕಿ ತಂದೂರಿ ಚಾಯ್ ಮಾಡೋದು. ಹಾಯ್ ಆಂಟಿ, ನಾನು ನೋಡಿದಾರಲ್ಲ. ಬಿಸಿ ಕಾಯಿಸ್ಕೊತಾರೆ ನೋಡಿ, ಬೆಂಕಿ ಇಲ್ಲೇ ಬರ್ತಾ ಇದೆ. ನಾಳೆ ಕಾಯಿಸ್ಕೊಳ್ರಪ್ಪ. ಸೊ ಟು ಬಿ ಹಾನೆಸ್ಟ್, ಫೈನಲಿ 5-6 ದಿನ ಆಯಿತು ನಾರ್ತ್ ಇಂಡಿಯಾಗೆ ಬಂದು. ನಮ್ಮ ಫುಡ್ ಇಲ್ಲದೆ ನಮ್ಗಾಗಲ್ಲ. ಹೆಂಗೋ ಕೊನೆಗೆ ನಮ್ಮ ಉಡುಪಿ ಕೆಫೆ ಬೆಂಗಳೂರು ಇಡ್ಲಿ ಸಿಕ್ತು. ಕೊನೆಗೂ ಒಂದು ಇಡ್ಲಿ ದೋಸೆ ತಿನ್ನೋ ಭಾಗ್ಯ ಬಂದಿದೆ. ಎಲ್ಲರ ಹತ್ರನೂ ಹಠ ಮಾಡಿ ಚಳೀಲಿ ಇಲ್ಲಿವರೆಗೂ ಕರ್ಕೊಂಡು ಹೆಂಗೋ ಎಲ್ಲರಿಗೂ ನಮ್ಮ ಫುಡ್ ತಿನ್ಸೋಣ ಅಂತ. ನವೀನ್, ಹೌ ಆರ್ ಯು ಫೀಲಿಂಗ್? ಬೆಂಗಳೂರ್ದು ಇಡ್ಲಿ ದೋಸೆ. ನವೀನ್ ಹೇಳಿ, ಹೌ ಆರ್ ಯು ಫೀಲಿಂಗ್ ನವೀನ್? ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ. ಆಕಾಶ್, ಹೌಸ್ ದ ಫೀಲಿಂಗ್? ಸೂಪರ್. ಫೈನಲಿ ಎಲ್ಲರಿಗೂ ಅದೇ ಖುಷಿ ಇರೋದು ಇವಾಗ ಇಲ್ಲಿ ಬಂದು. ಸೂಪರ್ ಅಲ್ಲ, ಎಷ್ಟೋ 5-6 ದಿನ ಆದಮೇಲೆ ನಮ್ಮೂರು ದೋಸೆ ಇಡ್ಲಿ ಏನೋ ಇಲ್ಲಿ ಸಿಗ್ತಾ ಇದೆ. ಆಲೂ ಪರೋಟ, ಗೋಬಿ ಪರೋಟ, ದಾಲ್ ಎಲ್ಲ ತಿಂದು ನಮಗೆ ತಲೆ ಕೆಟ್ಟಿತ್ತು. ನಿಮ್ಗೇನು ಅನಿಸ್ತಾ ಇದೆ? ಏನಾದರೂ ಸೌತ್ ಬಿಟ್ಟು ನಾರ್ತ್ ಇರೋಕ್ಕಾಗಲ್ಲ, ನಾರ್ತ್ ಬಿಟ್ಟು ಸೌತ್ ಇರೋಕ್ಕಾಗಲ್ಲ ಹೇಳ್ತೀನಿ. ಬಟ್ ನಮ್ಮ ಊಟ ನಮಗೆ ಮೇಲು ಅಲ್ವಾ? ಓಕೆ, ಅಲ್ಲ ಅದೇ ಆನೆಸ್ಟಾಗಿ ಹೇಳಬೇಕು ಅಂದರೆ ನಾ ಯಾವತ್ತೂ ಫುಡ್ ಬ್ಲಾಗ್ ಎಲ್ಲ ಅಷ್ಟು ಮಾಡಲ್ಲ. ಬಟ್ 5-6 ದಿವಸ ಈ ಡೆಹ್ರಾಡೂನು ಕೇದಾರ್ ಕಂಠಾಲಿದ್ದು ಈ ಇಡ್ಲಿ ವಡ ನೋಡೋಕೆ ಎಷ್ಟು ಖುಷಿ ಆಗ್ತಾ ಇದೆ ಗುರು. ನವೀನ್, ವಾಟ್ ಯು ಸೇ? ಇಡ್ಲಿ ವಡೆ ತಿನ್ಬೇಕು ಅಂತಾನೆ ಸುಮಾರು ಏನಿಲ್ಲ ಅಂದ್ರೂ ಒಂದು 20 ನಿಮಿಷ ಟ್ರೈ ಮಾಡ್ಕೊಂಡು ಬಂದಿದ್ದೆ. 15 ಕಿಲೋಮೀಟರ್ ಅದು ಚಳೀಲಿ, 8 ಡಿಗ್ರಿ ಚಳೀಲಿ. 8 ಡಿಗ್ರಿ ಚಳಿಲಿ. ಬೈ ಬೈಟು